ಯು ಆರ್ ಟೆಲ್ಲಿಂಗ್ ಮಮ್ಮಿ ಟೆಲ್ಲಿಂಗ್ ಯು ಆರ್ ಎಸ್. ಯಾವ ಇಂಗ್ಲೀಷ್ ಅಮ್ಮ ನೀವು? ವೀಕ್ಲಿ ಆಫ್ ಇದೆ, ಎಲ್ಲ ಕೆಲಸ ನಾವೇ ಮಾಡಿಬಿಡ್ತೀವಿ ಅಂತ ಬೆಳಗ್ಗೆಯಿಂದ ಯಾವ ಕೆಲಸನೂ ಮಾಡಿಲ್ಲ. ನಮ್ಮಮ್ಮ ಬೆಳಗ್ಗೆಯಿಂದ ಏನೂ ಕೆಲಸನೇ ಹೇಳಿಲ್ಲ. ಅವರಮ್ಮ ಏನು ಕೆಲಸ ಹೇಳಿಲ್ವಂತೆ ನೋಡಿ. ಅವರಮ್ಮ ಇವರು ಮಹಾರಾಜರ ಪಟ್ಟಾಭಿಷೇಕದಲ್ಲಿ ಕುಂತಿರ್ತಾರಲ್ಲ ಆ ಥರ ಕುಂತಾರೆ. ಏನಕ್ಕೆ ಹಂಗೆ ಮಾಡೋದು? ಹೊಟ್ಟೆ ಸಣ್ಣ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಮಮ್ಮಿ ಇವತ್ತೇನು ಏಪ್ರಿಲ್ 1st. ಏನು ಮಾಡ್ತಾ ಇದ್ದೀವಿ ಅದಕ್ಕೆ ನನ್ನ ಮಗಳು ನಾನು ಹೇಳ್ದಂಗೆ ಕೇಳ್ಬೇಕು ಇವತ್ತು. ಇವತ್ತು ಏಪ್ರಿಲ್ 1st ಅಂತೆ, ಅದಕ್ಕೆ ನಮ್ಮಮ್ಮ ಹೇಳ್ದಾಗ ನಾನು ಕೇಳಬೇಕಂತೆ. ಸೇಯಿಂಗ್ ಎಸ್ ಟು ಮೈ ಮಾಮ್. ಎಸ್ ಎಸ್, ನೋಡುವ ಏನೇನು ಮಾಡಿಸ್ತಾರೆ ಅಂತ. ಯು ಆರ್ ಟೆಲ್ಲಿಂಗ್ ಮಮ್ಮಿ ಟೆಲ್ಲಿಂಗ್ ಯು ಆರ್ ಎಸ್. ಯಾವ ಇಂಗ್ಲೀಷ್ ಅಮ್ಮ ನೀವು? ನಮ್ಮಮ್ಮ ಇಂಗ್ಲೀಷ್ಗೆ ಒಂದು ದೊಡ್ಡ ಸಲ್ಯೂಟ್. ಓಕೆ, ನಮ್ಮಮ್ಮ ಇವತ್ತೇನೇನು ಮಾಡಿಸ್ತಾರೆ ನೋಡುವ. ಇವತ್ತೆಲ್ಲ ಕ್ಯಾಮ್ರಾ ನಮ್ಮಮ್ಮನ ಕೈಲಿರುತ್ತೆ. ನಮ್ಮಮ್ಮ ಏನೇನು ಕೆಲಸ ಹೇಳ್ತಾರೆ, ಏನೇನು ಹೇಳ್ತಾರೆ ಅದಕ್ಕೆಲ್ಲ ಹ್ಞೂ 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 ಅನ್ಬೇಕು. ಹ್ಞೂ ಹ್ಞೂ ಅಂತ ಹೇಳಂಗೆ ಇಲ್ಲ. ನೋಡುವ. ನಪ್ಪ ಬಟ್ಟೆ ಹೊಲಿತ ಬರುವ ಆಮೇಲಿಂದ ವರ್ಷಿಣಿ ಕೈ ಮಾಡಿಸುವ. ಫುಲ್ ರೆಡಿ ನಮ್ಮಮ್ಮ. ಅವ್ವ ಮಗಳು ಏನೋ ಮಾತಾಡ್ಕೊಂಡ್ರು. ನೈಟು ಇವತ್ತು ವೀಕ್ಲಿ ಆಫ್ ಇದೆ, ಎಲ್ಲ ಕೆಲಸ ನಾವೇ ಮಾಡಿಬಿಡ್ತೀವಿ ಅಂತ ಬೆಳಗ್ಗೆಯಿಂದ ಯಾವ ಕೆಲಸನೂ ಮಾಡಿಲ್ಲ. ಇವಾಗ ಎದ್ಬಿಟ್ಟು ಜ್ಯೂಸ್ ಮಾಡ್ತಾವ್ರೆ. ಜ್ಯೂಸ್ ಕುಡಿದ್ಬಿಟ್ಟು ಮಾಡ್ತಾರಂತೆ ಏನು ಅಡುಗೆ. ನೋಡೋಣ ಏನು ಮಾಡ್ತಾರೆ ಅಂತ ವೆಯ್ಟ್ ಮಾಡೋಣ. ಅಡುಗೆ ಮಾಡಾದ್ಮೇಲೆ ತಿನ್ನೋಣ. ನೋಡಿ, ಇವರೇ ವರ್ಷಿಣಿ. ನಮ್ಮಮ್ಮ ಬೆಳಗ್ಗೆಯಿಂದ ಏನೂ ಕೆಲಸನೇ ಹೇಳಿಲ್ಲ. ಅವರಮ್ಮ ಏನು ಕೆಲಸ ಹೇಳಿಲ್ವಂತೆ ನೋಡಿ. ಅವರಮ್ಮ ಇವರು ಮಹಾರಾಜರ ಪಟ್ಟಾಭಿಷೇಕದಲ್ಲಿ ಕುಂತಿರ್ತಾರಲ್ಲ ಆ ಥರ ಕುಂತಾರೆ. ಹೆಂಗಿದ್ದಾರೆ ನೋಡ್ಕೊಳ್ಳಿ. ಅದು ದೆವ್ವ ಫಿಲಮ್ ನೋಡ್ತಾರೆ. ಅದು ದೆವ್ವ ಫಿಲಮ್ ನೋಡ್ತಾರ ಬಾ ಸ್ಟೈಲಲ್ಲಿ ಕುಂತ್ಕೊಂಡು. ನೋಡಿ, ಇದೆ ದೆವ್ವ ಫಿಲಮು. ಯಾವ ಫಿಲಮ್ ಇದು? ರಾಜಾ ಸಾರ್ ಅಂತ ದೆವ್ವ ಫಿಲಮು. ಹಾಂ, ರಾಜಾ ಸಾಬು. ಸಾಬು ಜ್ಯೂಸ್ ಏನೇನು ಹಾಕಿರ್ಬೋದು ಲೆಕ್ಕ ಹಾಕೊಳ್ಳಿ ನೀವೇ. ಅಂದರೆ ಇವರು ಒಂದೇ ಒಂದು ಮಿಕ್ಸ್ ಮಾಡಿದ್ರೆ ಅದನ್ನು ಕುಡಿತಾರೆ. ಅದೇ ಇದು ಅಂತಾರಲ್ಲ, ಏನದು, ರಾಮರಸ ಕುಡಿದ್ಬಿಟ್ರೆ ಗೊತ್ತಲ್ಲ ನಿಮ್ಗೆ ಹೆಂಗಿರ್ತದೆ ಅಂತ. ನಗ ಆಡ್ತಾನೆ ಇರಬೇಕು, ಊಟ ಮಾಡ್ತಾಯಿರೋ ಊಟ ತಿಂತಾನೆ ಇರಬೇಕು, ಮಲಗೇ ಇರಬೇಕು. ಆ ಥರ ಆಗುತ್ತೆ ಇದು. ನೋಡಿದ್ದೀರಾ ಎಲ್ಲರೂ? ಅನುಭವಿಸಿದ್ದೀರಾ? ಇವಾಗ ನೋಡಿ, ಅನುಭವಿಸಿ ನೋಡಿ. ಹಾಕಾರೆ ಕಾಣುತ್ತಾ? ಅದರೊಳಗಡೆ ಝೂಮ್ ಮಾಡ್ತಾಯಿದ್ದೀನಿ ನೋಡಿ. ಹಾಂ ನೋಡಿ, ಕಾಣುತ್ತಾ? ನೋಡಿ, ಹಾಕಿರೋರು ಇವರು ಹೇಮಾವತಿ ಅವರು. ಅದನ್ನ ಮಿಕ್ಸ್ ಮಾಡ್ತಾ ಇರೋರು ಮಗಳು. ಸಂಜೆಯಲ್ಲಿ ಕೆಲಸ ಮುಗಿಸ್ಕೊಂಡು ಗ್ರೌಂಡ್ ಹೋಗಿ ನಿಂತ್ಕೊಬಿಟ್ಟು ಟೀ ಶರ್ಟು ನೈಟ್ ಪ್ಯಾಂಟ್ ಹಾಕೊಂಬಿಟ್ಟಿದೆ. ರೋಡ್ ಸೈಡ್ ತಿರ್ಕೊಂಡು ನಿಮಗೆ ಏನಕ್ಕೆ ಎಕ್ಸರ್ಸೈಸು ಅದೇನೋ ಗೊತ್ತಿಲ್ಲ. ಏನಕ್ಕೆ ಹಂಗೆ ಮಾಡೋದು? ಹೊಟ್ಟೆ ಸಣ್ಣ ಆಗಕ್ಕ? ಹೌದೇ? ನಾನು ಹಂಗೆ ಡೈಲಿ ಮಾಡೋಣ? ನೋಡ್ತಿದ್ದೀನಿ ಎಕ್ಸರ್ಸೈಸ್ ಎಲ್ಲ ಅಂತ. A few moments later, 2,000 years later, one eternity later. ಏನ್ರಿ ಮಾಡ್ತಾ ಇದ್ರಿ? ಕಟಿಂಗ್ ಮಾಡ್ತಾ ಇದ್ದೀವಿ. ಯಾಕ್ರಿ ನಿದ್ದೆ ಬಂದಿಲ್ವೇನ್ರಿ ನಿಮ್ಗೆ? ಒಂದು 10 ನಿಮಿಷ ಹೋಗ್ಬೇಕು. ಅಪ್ಪ, ನಂಗೆ ನಿದ್ದೆ ಬಂದದ್ ಕಣಪ್ಪ. ನಾನಂತೂ ಹೋಗಿ ಮಲಿಕತೀನಿ. ಹಂಗೆ ವರ್ಷ ಮಲ್ಕೊಬಿಟ್ಟಾಳೆ. ನೋಡಿ ಇದೇನು ಅಂತ. ಹೌದಾ? ಸುಸ್ತಾಗಿ ಹೋಗಿದ್ದೀನಿ ನಾನಂತೂ ಸಿಕ್ಕಾಬಿಟ್ಟೆ. ಇವಳೇನು ಮಾಡ್ತಾವಳ ಕಾಣೆ. ಇವಳೇನು ಮಾಡ್ತಾ ಇದ್ದಾಳು? ಏನು ಫೋನ್ ಬೇರೆ ಕೈಲೇ ಹಿಡ್ಕೊಂಬಿಟ್ಟವಳೆ. ಫೋನ್ ನೋಡ್ಕೊಂಡು ಹಂಗೆ ಮಲಿಕೊಬಿಟ್ಟವಳೆ. ಯಾಕೆ ಅವಳ ಕೈಲಿ ಒಂದು ಮಾತು ಬಿಸಾಕ್ಬಿಡೋಣ, ಮನೆ ಕಳ್ಳಿ ನಾವು ಹೋಗಿ ಮಲ್ಕೊಳ್ಳುವ ಅಷ್ಟೇ ರೀ. ನಾನು ಮಲಿಕತ್ತೀನಿ ಕಣಪ್ಪ, ಆಯ್ತಾ? ಇಲ್ಲ, ಸುಸ್ತಾಗ್ಬಿಟ್ಟದೆ, ಕೈ ಕಾಲೆಲ್ಲ ನೋವು ಬಂದ್ಬಿಟ್ಟದೆ. ಹೋಗಿ ಬಂದು ಅಲ್ಲಿಂದ ಇಲ್ಲಿಗೆ ಏನು ಭಾರಿ ಸುಸ್ತಾಗ್ಬಿಟ್ಟದೆ ಅಪ್ಪ. ಅಲ್ಲಿ ಹೋಗಿ ಕೂತ್ಕೊಂಡು ಎಂಥದ್ದು
ಈ ಟ್ರಾಫಿಕ್ ಒಳಗಡೆ ಎಲ್ಲ ಹೋಗಿ ಬರೋಷ್ಟೊತ್ತಿಗೆ ಬಸ್ಸಲ್ಲಿ ಸಾಕಾಗೋಯ್ತದೆ ಸ್ವಾಮಿ. ಆಗಲ್ತು ನಂಗೆ ನಿದ್ದೆ ಬರ್ತದೆ, ಮಲಿಕೋಬೇಕು. ಬೆಳಗ್ಗೆ ಕೆಲಸ ಅದೇ. ಶುಭರಾತ್ರಿ, ಮಲ್ಕೊಳ್ಳೋಣ, ಬಾಯ್. ನಿಮ್ಮ ಮಗಳ ಕೈಲಿ ಏನೇನು ಕೆಲಸ ಮಾಡಿಸೋರೆ ನೆನ್ನೆ ಏನೇನೋ ಮಾತಾಡ್ಕೊತಿದ್ರಲ್ಲ ಅವ್ವ ಮಗಳು. ಒಬ್ಬ ಮಗಳು ಮಾತಾಡ್ಕೊಂಡು ಇವತ್ತು ಏನೇನೋ ಪ್ಲಾನ್ ಹಾಕೊಂಡಿದ್ದು ಮಾಡ್ಸೋಣ ಅಂದ್ಬಿಟ್ಟು ಮಾಡ್ಸೋಕ್ಕಾಗಲಿಲ್ಲ. ಫೋನ್ ಬಂತು ನೆಲಮಂಗಲದಿಂದ. ಫೋನ್ ಬಂತು ನಮ್ಮ ಫ್ರೆಂಡ್ ಅವ್ರಿಗೆ ಹುಷಾರಿಲ್ಲ ಅಂತ. ಅವ್ರನ್ನ ಇಲ್ಲಿಂದ ಕುಣಿಗಲ್ಗೆ ಹೋಗಿ ಅಲ್ಲೊಂದು 2 ಅವರ್ ಆಯಿತು. ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ 2 ಅವರ್ ಆಯಿತು. ಹಾಫ್ ಡೇ ಆಗೇ ಹೋಯ್ತು. ತಿರ್ಗಿ ಹಾಫ್ ಡೇ ಬಂದು ನೋಡಿದ್ರೆ ಇವಳು ಹುಷಾರಿಲ್ಲ ಅಂತ ಇವಳು ಮಲ್ಕೊಂಬಿಟ್ಟಿದ್ಲು, ಹೊಟ್ಟೆ ನೋವು ಅಂತ. ಅವಳು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ಲು. ಏನೋ ಮಾಡ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಲಾಗಲ್ಲಿ ಮಾಡಿಸ್ತೀನಿ ಕೆಲಸನ. ನಾವೇನು ಹೇಳ್ಕೊಂಡಿದ್ದೋ ಅದನ್ನ ಮಾಡಿಸ್ತೀನಿ. ಅವಳಿಗೆ ಮಾಡಿಸ್ದಂಗಿರಲ್ಲ. ಮಾಡಿಸ್ತೀರಾ? ನೋಡ್ತೀವಿ, ವೆಯ್ಟ್ ಮಾಡಿ ನೋಡ್ತೀವಿ ಅದೇನೇನು ಮಾಡ್ತೀರಾ ಅಂತ ಮಗಳ ಕೈಲಿ. ಗೈಸ್, ಗುಡ್ ನೈಟ್. ಇವತ್ತಿನ ಲ್ಯಾಗು ಎಂಡ್ ಮಾಡ್ತಾಯಿದ್ದೀವಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗಂಟೆ ಹೊಡೀರಿ, ಅದ್ರ ಮೇಲೆ ಬೆಲ್ ಹೊಡೀರಿ. ಹಾಗೆ ನಮ್ಮ ಇವರು ವರ್ಷಿನಿಯವರು ಇವತ್ತು ಬ್ಲಾಗ್ ಮಾಡೋಕ್ಕಾಗಿಲ್ಲ, ಅವ್ರಿಗೆ ಹುಷಾರಿಲ್ಲ. ಆ ಕಾರಣದಿಂದ ನಾವು ಎಂಡ್ ಮಾಡ್ತಾಯಿದ್ದೀವಿ ಬ್ಲಾಗು. ಎಲ್ಲರೂ ಸಪೋರ್ಟ್ ಮಾಡಿ. ಕನ್ನಡ ಜನತೆಗೆ ಶುಭರಾತ್ರಿ, ಒಳ್ಳೇದು ಮಾಡಲಿ. ಜೈ ಶ್ರೀರಾಮ್, ಜೈ ಕರ್ನಾಟಕ ಮಾತೆ.